ಇವತ್ತು ನಾನೊಬ್ಬ ವಿಶೇಷ ಸಾಧಕರ ಜೊತೆ ಮಾತಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಆ ವ್ಯಕ್ತಿಯೂ ಚಿರಪರಿಚಿತರು. ಅವರು ನಡೆಸ್ತಾ ಇರುವಂತಹ ಶಿಕ್ಷಣ ಸಂಸ್ಥೆಗಳು, ಸಮೂಹ ಸಂಸ್ಥೆಗಳು ಇವು ಕೂಡ ನಿಮ್ಗೆಲ್ರಿಗೂ ಕೂಡ ಚಿರಪರಿಚಿತ. ಆ ವ್ಯಕ್ತಿ ಯಾರು ಅಂತೀರಾ? ಅವರು ಡಾಕ್ಟರ್ ಎಂ.ಆರ್. ಜಯರಾಮ್ ಅವರು. ಎಂ.ಆರ್. ಜಯರಾಮ್ ಅವರು ಬೆಂಗಳೂರಿನ ರಾಮಯ್ಯ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು. ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ನ ಚಾನ್ಸಲರ್ ಆಗಿ ಕೂಡ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ನಮ್ಮ ನಡುವಿನ ಅಪರೂಪದ ಸಾಧಕರು. ಇವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ತಮ್ಮ 25ನೇ ವಯಸ್ಸಿನಲ್ಲೇ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಕಟ್ಟುವ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಈಗ 25ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಕಟ್ಟಿ ಯಶಸ್ವಿಯಾಗಿ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ಧರ್ಮಾಧಿಕಾರಿಗಳಾಗಿ ಹಲವು ರೀತಿಯಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಮನುಕುಲದ ಒಳಿತಿಗೆ ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಮುಖ್ಯ ಅಂತ ನಂಬಿರುವಂತಹ ಡಾಕ್ಟರ್ ಜಯರಾಮ್ ಅವರು ತಮ್ಮ ತಂದೆ ದಿವಂಗತ ರಾಮಯ್ಯನವರ ನೆನಪಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎಂ.ಎಸ್. ರಾಮಯ್ಯ ಚಾರಿಟೇಬಲ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ತಮ್ಮ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಒಂದು ಅವಧಿಗೆ 1972ರಲ್ಲಿ ವಿಧಾನಸಭೆಯ ಸದಸ್ಯರಾಗಿ ಕೂಡ ಅವರು ಯಶಸ್ವಿಯಾಗಿ ಕೆಲಸವನ್ನು ಮಾಡಿದರು. ಆದರೆ ರಾಜಕಾರಣದಲ್ಲಿ ನಿರಂತರವಾಗಿ ಅವರು ಮುಂದುವರಿಲಿಲ್ಲ. ಇದು ಅವರ ವ್ಯಕ್ತಿತ್ವದ ವಿಶೇಷ. ಈ ಮಹಾನ್ ಸಾಧಕರು ಇಂದು ನಮ್ಮ ಜೊತೆಗಿದ್ದಾರೆ. ಅವರೊಂದಿಗೆ ನಾನು ಮಾತುಕತೆಯನ್ನು ನಡೆಸ್ತೀನಿ. ಡಾಕ್ಟರ್ ಜಯರಾಮ್ ಸರ್, ಈ ಮಾತುಕತೆಗೆ ನಾನು ಆತ್ಮೀಯವಾಗಿ ತಮಗೆ ಸ್ವಾಗತವನ್ನು ಕೋರ್ತೀನಿ. ಎಂ.ಎಸ್. ರಾಮಯ್ಯ ಅವರು, ದಿವಂಗತ ರಾಮಯ್ಯ ಅವರು ರಾಜ್ಯದ ಉದ್ದಗಲಕ್ಕೂ ಗೊತ್ತಿರುವಂತಹ ಭಾಳ ದೊಡ್ಡ ಹೆಸರು. ಅವರು ಕಟ್ಟಿರುವಂತಹ ಶಿಕ್ಷಣ ಸಂಸ್ಥೆಗಳು ಇವತ್ತು ಭಾಳ ದೊಡ್ಡ ಹೆಸರನ್ನು ಮಾಡಿದೆ. ಅವರ ಮಗನಾಗಿ ನನಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋದು, ಭಾಳ ದೊಡ್ಡ ವ್ಯಕ್ತಿಯ ಮಗನಾಗಿ ಭಾಳ ಬಿಂದುವಿನಿಂದ ಮೇರು ಸದೃಶವಾಗಿ ಬೆಳೆದು ಅಂಥ ವ್ಯಕ್ತಿಯ ಮಗನಾಗಿ ಅವರಿಂದ ತಾವು ಕಲಿತಿದ್ದೇನು? ಅವರೊಂದಿಗಿನ ಯಾವ ಘಟನೆ ನಿಮ್ಮ ಜೀವನದಲ್ಲಿ ಸದಾ ಕಾಲ ನಿಮಗೆ ಮತ್ತೆ 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 ನೆನಪಾಗ್ತಾ ಇರುತ್ತೆ? ಸ್ವಾಮಿ, ಇದು ಪ್ರಾರಂಭದಲ್ಲಿ ನಾನು ಗುರು ಸನ್ನಿಧಿಯಲ್ಲಿ ಇರ್ತಕ್ಕಂಥವನು, ಗುರುಗಳನ್ನು ನಂಬಿರ್ತಕ್ಕಂಥವನು. ಅವ್ರನ್ನ ಯೋಗಿನಾರಾಯಣ ನಿತೀಂದ್ರರ ಪಾದದಲ್ಲಿ ಅವರಿಗೆ ಸ್ಮರಣೆಯನ್ನು ಮಾಡುತ್ತಾ ಈ ಪ್ರಶ್ನೆ ಇದು ಮಹತ್ವವಾದದ್ದು. ಒಂದು ಎರಡು ಅವ್ರ ಘಟನೆಯನ್ನು ನಾನು ಇವತ್ತು ನೆನಪು ಮಾಡ್ಕೊಬೋದು. ಯಾಕೆ ಅವ್ರ ಬಗ್ಗೆ ಅಷ್ಟು ನಾನು ಪ್ರೀತಿಯಿಂದ ನಾನು ಏನೋ ಅವ್ರನ್ನ ಪ್ರೀತಿಸಿದೆ, ಅವರ ಶರಣಾಗತಿ ಆದೆ, ಅವರಿಗೆ ತಂದೆಯವರು ಆ ಸ್ಥಾನವನ್ನು ನನಗೆ ಕೊಟ್ಟು ನನ್ನ ದೇವನ್ನೇ ಅವರಿಗೆ ದಾಸನಾಗಿ ನಾನಿದ್ದೆ. ಯಾವತ್ತೂ ಒಂದು ದಿನ ಅವ್ರ ಬಗ್ಗೆ ನಾನು ಕೆಟ್ಟದ್ದನ್ನು ವಿಚಾರ ಮಾಡಿದವನಲ್ಲ. ಅವರು ಒಂದು ದಿನಾನು ನನ್ನ ಮೇಲೆ ಅಂಥ ಪ್ರೀತಿಯನ್ನು ಇಟ್ಕೊಂಡು ಒಂದಿನ ಬೈದವರು ಅಲ್ಲ. ಅಂಥ ಒಂದು ಪರಸ್ಪರ. ಅದು ಯಾಕಿದು ಆಯಿತು? ಒಂದು ಎರಡು ಘಟನೆ ನಾನು ನಿಮಗೆ ಹೇಳ್ತೀನಿ. ಆದರೆ ಒಂದು ಘಟಪ್ರಭಾ ಕೆನಾಲ್ ಬಂದಾಗ ಒಂದು ಘಟನೆ ಆಯಿತು. ಏನು ಘಟನೆ ಅಂತಂದರೆ, ಅಷ್ಟೊತ್ತಿಗೆ 1956 ಆ ಇಸ್ವಿನಲ್ಲಿ ಒಂದು ಘಟನೆ ಆಯಿತು. ಆ ಘಟನೆ ಏನಾಯಿತು ಅಂದರೆ, ಅಷ್ಟೊತ್ತಿಗೆ ಬೇಕಾಷ್ಟು ಸಂಪಾದನೆ ಮಾಡಿದ್ರು. 1 ಕೋಟಿ ರೂಪಾಯಿ ಅಷ್ಟು ಕ್ಯಾಶ್ ಇಟ್ಕೊಂಡಿದ್ರು 56ರಲ್ಲಿ. ಸರಿ, ಅವ್ರಿಗೆ ಸ್ನೇಹಿತರಾಗಿ ಒಬ್ಬರು ಚೀಫ್ ಇಂಜಿನಿಯರು, ಲೇಟರ್ ಆನ್ ಬಿಕೇಮ್ ಚೀಫ್ ಇಂಜಿನಿಯರ್, ಆವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದರು, I.M. ಮಗ್ದುಮ್ ಅಂತ. ಅವರು ಏನು ಹುಡುಗನಿಂದ ಅವರು ಬಂದರು. ಈ ಬಿಕೇಮ್ ದಿ ಫಸ್ಟ್ ದಿ ಅಸಿಸ್ಟೆಂಟ್ ಇಂಜಿನಿಯರ್ ಆ್ಯಂಡ್ ಫಸ್ಟ್ ರ್ಯಾಂಕ್ ಫ್ರಮ್ ಪೂನಾ ಯೂನಿವರ್ಸಿಟಿ, ಇಂಜಿನಿಯರಿಂಗ್ ಯೂನಿವರ್ಸಿಟಿ. ಹಿ ವಾಸ್ ಅಪಾಯಿಂಟೆಡ್ ಬಿಕಾಸ್ ಅದು ಬಾಂಬೆ ಸ್ಟೇಟು. ಹಿ ವಾಸ್ ಅಪಾಯಿಂಟೆಡ್ ಆಸ್ ದ ಅಸಿಸ್ಟೆಂಟ್ ಇಂಜಿನಿಯರ್. ಅಲ್ಲಿ ಇದ್ದಾಗ ಸೊ ದೇ ಬಿಕೇಮ್ ಫ್ರೆಂಡ್ಸ್. ಇವರು ಹುಡುಗರು, ಅವರು ಹುಡುಗರು. ಸೊ ದೇ ಬಿಕೇಮ್ ಗುಡ್ ಫ್ರೆಂಡ್ಸ್. ಚೆನ್ನಾಗಿ ಇವರು ವಿಕಾಸ್ ಅಲ್ಲಿ ಕಾಂಟ್ಯಾಕ್ಟ್ಸ್ ಮಾಡೋರೇ ಇಲ್ಲ. ಇವರು ಎಲ್ಲದಕ್ಕೂ ಇವರೇ ಅಪ್ಪ ನೀನು ಮಾಡು ಅಂತ ಇವರು ಪ್ರೋತ್ಸಾಹ ಕೊಟ್ಟರು. ಇವ್ರು ಮಾಡ್ತಾಯಿದ್ರು. ಸೊ ಒಂದಿನ ಅವರೊಂದರು, ಅಪ್ಪ ನೀನು ಬಾ, ನೀನು ಇಲ್ಲಿಂದ ಹೋಗಿ, ಇಷ್ಟೊಂದು ಬೇಕಾದ ಸಂಪಾದನೆ ಮಾಡಿದ್ಯಾ, ಬಾ ಹೋಯ್ತು ಬರೋಣ, ನಾವು ಬಾಂಬೆಗೆ ಹೋಯ್ತು ಬರೋಣ ಅಂತಂದ್ರು. ನಮ್ಮ ಮಾವ ಈಸ್ ಮಿನಿಸ್ಟರ್ ಆಗಿದ್ದಾರೆ, ಬನ್ನಿ ಹೋಯ್ತು ಬರೋಣ ಅಂತಂದ್ರು. ಅದು ಹೋದಾಗ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದರು. ಮಾತಾಡ್ಕೊಂಡು, ಇಲ್ಲಿ ನೋಡಿ ನಮ್ಮ ಸ್ನೇಹಿತರು ಈಸ್ ಅರ್ನ್ ಲಾಟ್ ಆಫ್ ಮನಿ, ಸ್ವಲ್ಪ ಏನಾದರೂ ಒಂದು ಪ್ರಾಪರ್ಟೀಸ್ ಎಲ್ಲ ಮಾಡಬೇಕು ಅಂತ ಬಿಟ್ಟಿದ್ದಾರೆ, ಸ್ವಲ್ಪ ನೀವು ಎಲ್ಲ ಸಲಹೆ ಕೊಡಿ.
ಇಲ್ಲಪ್ಪ ಡೋಂಟ್ ವರಿ, ನಾನೆಲ್ಲ ಎಲ್ಲರಿಗೆ ಹೇಳ್ಬಿಟ್ಟು ನಾನು ಇನ್ನೊಂದು 3-4 ದಿನದಲ್ಲಿ ನನಗೆ ನಿಮ್ಗೆ ಹೇಳ್ತೇನೆ ಅಂತಂದರು. 3-4 ಡೇಸ್ ಅಲ್ಲೇ ಇದ್ದರು. ಸರಿ, 3 ದಿನ ಆದಮೇಲೆ ಅವರಂದರು, ನೋಡಪ್ಪ ಒಂದು 5 ಪ್ರಾಪರ್ಟೀಸ್ ಬಂದಿದೆ, ಇದು ಮೆರಿನ್ ಡ್ರೈವ್ನಲ್ಲಿ 5 ಫ್ಲ್ಯಾಟ್ಸ್ ಇದ್ದಾವೆ. 5 ಫ್ಲ್ಯಾಟ್ಸ್ಗೆ ಒಂದೊಂದು ಫ್ಲ್ಯಾಟ್ಗೆ 26,000 ರೂಪಾಯಿ ಒಂದೊಂದು ಫ್ಲ್ಯಾಟಿಗೆ ನೀವು ತೊಗೊಂಬಿಡು, ಇದು ಒಳ್ಳೆಯ ಸಮಯ, ಇದು ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ನೀವು ತೊಗೊಂಬಿಟ್ರೆ ಒಳ್ಳೇದು, ಇವಾಗ ತೊಗೊಂಬಿಡು. ಸರಿ, ಇವರು ಏನು ಅವ್ರ ಹತ್ರ ಮುಂದೆ ಏನು ಅಲ್ಲಿ ಒಪ್ಕೊಂಡ್ಬಿಟ್ಟು ರೂಮ್ ಬಂದಿದ್ದಾರೆ. ಅವತ್ತು ರಾತ್ರಿ ಅವರಂದರು, ಅವ್ರಿಗೆ ಒಂದು ಭಯ ಉಂಟಾಯಿತು. ಎದ್ದುಬಿಟ್ಟು, ಅಪ್ಪ ನಾನು ನನ್ನ ಊರು ಬಿಟ್ಟು ನಾನು ಇಲ್ಲಿ ಬಂದು ಇಲ್ಲಿ ಇಂಥ ಒಂದು ಪ್ರಾಪರ್ಟಿಯಲ್ಲಿ ತೊಗೊಂಡು ಬಂದು ಇನ್ನು ನನ್ನ ಊರು ಬಿಡಬೇಕು, ಇಲ್ಲಿ ಬರಬೇಕು, ನನ್ನ ನಂಬಿದಿರ್ತಕ್ಕಂಥವ್ರು ಯಾರು, ಈಗ ನಾನು ಏನು ಮಾಡಬೇಕು? ಅಷ್ಟೆಲ್ಲ ನನಗೆ ಕಷ್ಟ ಬಿದ್ದಿದ್ದಾರೆ, ಅಷ್ಟೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಹಣ ಸಂಪಾದನೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾನೆ. ಅವರು ಪಾಪ ನಮ್ಮ ಜನ ಎಲ್ಲ ಕೊಟ್ಟಿದ್ದಾರೆ, ಎಲ್ಲವನ್ನೂ ಸಹಾಯ ಮಾಡಿದ್ದಾರೆ, ಆ ಕಷ್ಟದಲ್ಲಿ ಮಾಡಿದ್ದಾರೆ. ಇವನ್ನೆಲ್ಲ ಬಿಟ್ಟು ನಾನು ಹೋಗ್ಬೇಕಾದ್ರೆ ಇದು ಸರಿನಾ? ಇದು ಇಲ್ಲಪ್ಪ, ನಾನು ಮಾಡಿಬಿಟ್ರು ಅದನ್ನು ಹೋಗ್ಬಿಟ್ಟು ಹೇಳ್ಬಿಟ್ಟು, ಇಲ್ಲಪ್ಪ ನಾನು ಆಗೋದಿಲ್ಲ, ನಾನು ಬರೋದಿಲ್ಲ. ಆಯಿತು, ಅದು ದಟ್ಸ್ ದ ಎಂಡ್ ಆಫ್ ದ ಸ್ಟೋರಿ. ನನ್ನಲ್ಲಿ ಏನಾದರೂ ನಾನು ಏನಾದರೂ ಮಾಡಿದ್ರೆ ನನ್ನ ಊರಿನಲ್ಲಿ ಮಾಡಬೇಕು, ನಾನು ಇನ್ನೆಲ್ಲೂ ಹೋಗೋದಿಲ್ಲ. ಅದು ಒಂದು ಸಿದ್ಧಾಂತ, ಅದ್ಭುತ ಆಲೋಚನೆ. ಸೆಕೆಂಡ್, ಅದರ ಒಂದು ಕಂಟಿನ್ಯೂಯೇಷನ್ ಊರಿನಲ್ಲಿ, ಅದು ನಮ್ಮ ಮತ್ತಿಕೆರೆ, ಯಶವಂತಪುರ, ಇದೆಲ್ಲ ಒಂದು 4 ಸೆಟ್ಟಲ್ಲಿ, ಇವೆಲ್ಲ ಒಂದು 7-8 ಬಂಪ್ಸ್ ಅಂದರೆ ಇವೆಲ್ಲ ಏನೇನಿದೆ, ವಿದ್ಯಾನಪುರ, ಇವೆಲ್ಲ ದೊಡ್ಡ ಒಂದು ಆ ಪ್ರಾಂತದಲ್ಲಿ. ಅಲ್ಲಿ ಇದ್ದಾಗ ಒಂದು ನಮ್ಮ ಊರಿನ ಒಬ್ಬ ಜಟ್ಟಿ, ಭೀಮಾ ಜಟ್ಟಿ ಅಂತಿದ್ರು, ಅವ್ರ ಮಗ ಸುಬ್ಬಾ ಜಟ್ಟಿ, ಅವರು BSc ಮಾಡಿದರು. ಅವ್ರು ಬಂದುಬಿಟ್ಟು, ನಾನು BE ಸಿಕ್ಕಿದೆ, ನನಗೆ ಕಷ್ಟ ಆಗಿದೆ, ಇಲ್ಲಪ್ಪ ನಾನಿದ್ದೇನೆ, ನೀನು ತೊಗೊಂಡ್ಬಿಟ್ಟು ಸುಬ್ಬಾ ಜಟ್ಟಿ ಬಾಪ ನೀನು, ಇವಾಗ ನಾನು ಇದಕ್ಕೆ ಹೋಗ್ತೇನೆ, ನನ್ನ ಮನೆಯಲ್ಲಿ ಇದ್ಬಿಡು, ಯಾಕಂದರೆ ಅವ್ರ ಮನೆಯಲ್ಲಿ ಜಾಗ ಇರಲಿಲ್ಲ, ನಾನು ಮನೆಯಲ್ಲಿದ್ದು ನೀನು ಇಲ್ಲೇ ಇದ್ದು ನೀನು ಇದು ಮಾಡು, ನಂದು ಏನೇನಿದೆಯೋ ಅದೆಲ್ಲ ನಾನು ಕೊಡ್ತೇನೆ ಅಂದ್ಬಿಟ್ಟು ಒಂದು 4-5 ವರ್ಷ, ಅದು 5 ವರ್ಷಕ್ಕೆ ಒಂದು 25,000 ರೂಪಾಯಿ ಅಷ್ಟು, 5,000 ರೂಪಾಯಿ ಪರ್ ಮಂತು, ಆಮೇಲೆ ಪರ್ ಇಯರ್ ಕೊಟ್ಟು ಅದನ್ನ ಮಾಡಿಕೊಂಡು, ಅದು ಒಬ್ಬರು. ಸೆಕೆಂಡ್, ಸೊ ಎಲ್ಲರಿಗೂ ಯಾರ್ಯಾರು ಸಹಾಯ ಮಾಡಬೇಕು ಅವ್ರು ಕೊಡ್ತಾಯಿದ್ರು. ಇನ್ನೊಬ್ಬರು ಡಾಕ್ಟರ್ ಅಪ್ಪಾಜಿಗೌಡ ಅಂತ, ಅವರು ವಕೀಲರು, ಅವರು ಡಾಕ್ಟರ್ ಆದರು, ಅವ್ರಿಗೊಂದು 20,000 ರೂಪಾಯಿ ಅವ್ರು ಕೊಟ್ಟರು. ಇನ್ನೊಬ್ಬರು ಒಬ್ಬ ಇಂಜಿನಿಯರು, ಅವರು ಫಸ್ಟ್ BE ಫ್ರಮ್ ಯಶವಂತಪುರ, ಕುರುಬರು, ಮುನಸಂಜುವಯ್ಯ ಅಂತ, ಅವ್ರಿಗೂ ಕೊಟ್ಟರು. ಇಂಥವ್ರಿಗೆ ಎಲ್ಲ ಅವರು ಒಂದು ವರ್ಷಕ್ಕೆ ಬರೋರು ಯಾರ್ಯಾರು ಏನೇನು ಬೇಕು ಎಲ್ಲರೂ ಕೊಟ್ಬಿಟ್ಟು ಮಾಡೋರು. ಎಲ್ಲ ಒಂದು 25,000 ರೂಪಾಯಿ ಪರ್ ಇಯರ್ ಕೊಡೋರು. ಆವತ್ತಿನ ದಿವಸ 25,000 ರೂಪಾಯಿ ಭಾರಿ ದೊಡ್ಡ ಒಂದು ಫ್ಲ್ಯಾಟ್ ಏನು ಇದರಲ್ಲೇ ಒಂದು ಸಿಗೋವಾಗ ಇನ್ನೇನು ಹೊಡೆದು ಇದು ಅಷ್ಟು ಇದಾಗಿತ್ತು. ಏನು ಇದ್ರದ್ದು ಇದು ಅಂದರೆ, ನನ್ನ ಊರು ಅಂತಂದರೆ ಎಲ್ಲ ಯಾವ ಭೇದ ಭಾವನೆ ಇಲ್ಲ. ನನ್ನ ಊರಂದರೆ ಎಲ್ಲರೂ, ನನ್ನ ಊರಿನಲ್ಲಿ ನಾನು ಇರಬೇಕು. ಅದ್ಭುತ ಆಲೋಚನೆ ಸರ್. ದಟ್ ಈಸ್ ಒಂದು ಸ್ವದೇಶ, ಇನ್ನೊಂದು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಕೊಡಬೇಕು. ಯಾರು ಸೊ ಅಲ್ಲಿ ಭೇದ ಭಾವನೆ ಇಲ್ಲ. ಏನಪ್ಪ ನನ್ನ ಮನೆಯವರು, ನನ್ನ ಇವರು, ನನ್ನ ಜಾತಿ ಎಲ್ಲ ಒಂದೇ ನಾವು ಅಂಥವ್ರು. ಎಲ್ಲರಿಗೂ ಎಲ್ಲ ಇಂಥವ್ರಿಗೆ ಅಂತ ಇಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ಸೊ ಇದು ಈ ಘಟನೆ ಏನಿದೆ, ಇವೆರಡು ಘಟನೆ, ದಟ್ ಈಸ್ ಐ ಥಿಂಕ್ ದಟ್ ಈಸ್ ದಿ ಬೇಸ್ ಆಫ್ ಹಿಸ್ ಸಕ್ಸಸ್ ಇನ್ ಲೈಫ್. ಸೊ ಅದನ್ನು ನೀವು ಮುಂದಿನ ತಲೆಮಾರಲ್ಲಿ ನೀವು ಕೂಡ ಅದನ್ನು ಅದು ಇಟ್ ಬಿಕೇಮ್ ಅ ಪಾರ್ಟ್ ಆಫ್ ಮೈ, ಇಟ್ ಬಿಕೇಮ್ ಅ ಪಾರ್ಟ್ ಆಫ್ ಮೈ. ಗ್ರೇಟ್ ಸರ್, ಗ್ರೇಟ್ ಸರ್. ದಟ್ ಈಸ್ ದಿ ರಾಮಯ್ಯ ಅವರು ಕಾರ್ಮಿಕ ಕುಟುಂಬದಿಂದ ಬಂದವರು ಅಂತ ಕೇಳ್ಪಟ್ಟಿದ್ದೀವಿ. ಅವರಿಗೊಂದು ಮಹದಾಸೆ ಇತ್ತು, ನಮ್ಮ ಹಾಗೆ ಬೇರೆಯವರು ಉನ್ನತ ಶಿಕ್ಷಣ ಪಡೆಯೋದ್ರಿಂದ ವಂಚಿತರಾಗಬಾರದು ಅಂತ. ಅದೇ ಕಾರಣಕ್ಕೋಸ್ಕರವೇ ಅವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟೋದಕ್ಕೆ ಮುಂದಾಗ್ತಾರೆ. ಅವ್ರ ಮಗನಾಗಿ ತಾವಿವತ್ತು ಆ ಸಂಸ್ಥೆಗಳನ್ನು ಇನ್ನೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದೀರಾ, ಇನ್ನೊಂದು ರೀತಿಯಲ್ಲಿ ಅದನ್ನು ವಿಸ್ತರಿಸಿದ್ದೀರ. ತಂದೆಯವರ ಆಶಯಕ್ಕೆ ನಾನು ಪೂರಕವಾಗಿ ಸ್ಪಂದಿಸಿದ್ದೀನಿ, ತೊಡಗಿಸ್ಕೊಂಡಿದ್ದೀನಿ ಅನ್ನುವಂಥ ಪೂರ್ತಿ ಆ ತೃಪ್ತಿ, ಆತ್ಮವಿಶ್ವಾಸ ತಮಗಿದೆಯಾ? ತುಂಬ ಖುಷಿ ಕೊಟ್ಟಿದ್ದು ಏನು ಸರ್ ಅವರ? ಇವಾಗ ಸ್ವಾಮಿ, ಇದು ಶಿಕ್ಷಣ, ಇದು ಯಾವ ರೀತಿಯಾಗಿ ನೋಡಿ, ಅದು ಒಂದು ಬೇಸು ಯಾವಾಗ ಇದಾಯಿತು, ಏನು ಇದು ಒಂದು 2 ಘಟನೆ ಅಂತ ಹೇಳ್ತೇನೆ.
ಯಾಕೆ ಇದು ಸಂಸ್ಥೆಗಳು ಪ್ರಾರಂಭ ಮಾಡಿದ್ರು ಅಂತ ಒಂದು 2 ಘಟನೆ ಇದೆ. ಅದರಲ್ಲಿ ನೀವು ಪರ್ಸನಾಲಿಟಿನ ನೀವು ಕಂಡುಹಿಡಿಯಬಹುದು. 62ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಆವಾಗ ನಿಲ್ಲಿಂಗಪ್ಪನವರು ಇದ್ದರು. ಅವರು ಒಂದಿನ ಕರೆದುಬಿಟ್ಟು, ಏನಮ್ಮಯ್ಯ ಬೇಕಾದ ಸಂಪಾದನೆ ಮಾಡಿದೆಯಲ್ಲ, ಏನು ಮಾಡ್ತಿದ್ದೆ ದುಡ್ಡನ್ನ ಅಂತ ಜೋರಾಗಿ ಕೇಳಿದ್ರು. ಅಂದರೆ ದಟ್ ವಾಸ್ ದಿ ಲೆವೆಲ್ ಆಫ್ ಮೆಚುರಿಟಿ ಆಫ್ ಸಚ್ ಪೀಪಲ್, ವೆರಿ ಹೈಲಿ ಎವಾಲ್ವ್ಡ್ ಪೀಪಲ್. ಅವ್ರು ಕೇಳಿದ್ರು, ಏನಪ್ಪ ಮಾಡ್ತಿದ್ದೆ ದುಡ್ಡನ್ನ? ಇವರಿಗೆ ಸರಿ ಅದನ್ನು ಯಾವ ರೀತಿ ಉತ್ತರ ಕೊಡ್ಬೇಕಂತ ಗೊತ್ತಾಗಲಿಲ್ಲ. ಇಲ್ಲ ನಾನು ಜಮೀನು ಜಮೀನು ಹೋಗ್ಬಿಟ್ಟು ಗೋನ್ ಸ್ಟಾರ್ಟ್ ಇಂಜಿನಿಯರಿಂಗ್ ಕಾಲೇಜ್, ದಟ್ಸ್ ನೀಡ್ ಆಫ್ ದ ವರ್ಕ್, ಗೋನ್ ಸ್ಟಾರ್ಟ್ ಅಂತ. ಇವರಿಗೆ ಏನಪ್ಪ, ನಾನು ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಿದೆ, ಏನಿದು ಆಶ್ಚರ್ಯ ಅಂತ ನಾನು ಅವ್ರಿಗೆ ಒಂದು 2-3 ದಿನ ಕರೆದ್ಬಿಟ್ಟು ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ರು. ಇನ್ನೊಂದು ಘಟನೆ 2 ತಿಂಗಳಿನಲ್ಲಿ ಇನ್ನೊಂದು ಘಟನೆ ಆಯಿತು. ಅವರು ಇನ್ನೊಬ್ಬರು ಅವರು ಅವ್ರ ಮಂತ್ರಿಗಳಾಗಿದ್ದರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಅವ್ರು ಕರೆದು ಮಗಂದು ಮುಂಜಿ ಇತ್ತು. ಆವಾಗ ಆ ಸಮಯದಲ್ಲಿ ಇವರು ಹೋಗಿದ್ರು. ಬೇಕಾದ ಅವರೆಲ್ಲ ಹುಡುಗರು ಎಲ್ಲನೂ ಸ್ನೇಹಿತರಾಗಿ ಎಲ್ಲ ಮಾಡ್ತಾಯಿದ್ರು, ಎಲ್ಲ ಸಹಾಯ ಮಾಡಿದರು, ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್, ಏನಿಲ್ಲ ಹಂಗೆಲ್ಲ. ಆ ಕಾಲದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು? ಏನೇನು ಇಲ್ಲ. ಸೊ ಆವಾಗ ಹೋದಾಗ ಸರಿ ಆಯಿತು, ಮುಂಜೆಲ್ಲ ಆಯಿತು. ಆಚೆ ಬಂದರು, ಶಿವಮೊಗ್ಗದಿಂದ ಆಚೆ ಇದರಲ್ಲಿ ಕೋಟೆಯಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ರು, ನೋಡಪ್ಪ ರಾಮಯ್ಯ, ನೀನು ಭಾರಿ ನನ್ನ ಸ್ನೇಹಿತ, ನಿನಗೆ ನಾನು ಸಹಾಯ ಮಾಡಬೇಕು ಅಂತಿದ್ದೇನೆ, ಒಂದು ಸಲಹೆಯನ್ನು ಕೊಡ್ತಾ ಇದ್ದೇನಪ್ಪ. ಏನು ನೋಡಪ್ಪ, ಇವಾಗ ನಾವು ಒಂದು ಡಿಸಿಷನ್ ತೊಗೊಂಡಿದ್ದೇವೆ. ನಮ್ಮ ಯಜಮಾನರು, ನಾವು ಇವಾಗ ಸರ್ಕಾರಕ್ಕೆ ನಮಗೆ ದುಡ್ಡಿಲ್ಲ, ದುಡ್ಡು ಬೇಕಾಗಿದೆ, ಪ್ರೊಹಿಬಿಷನ್ ತೆಗಿತಾ ಇದ್ದೇವೆ. ಅದರಿಂದಾಗಿ ಇನ್ನೊಂದು 2 ತಿಂಗಳಲ್ಲಿ ತೆಗಿತಾ ಇದ್ದೇವೆ. ಇವಾಗ ನಿನಗೆ ಹೇಳ್ತಾ ಇದ್ದೇನೆ, ಇವಾಗ ಬಾಟ್ಲಿಂಗ್ ಪ್ಲಾಂಟ್ ಕೊಡ್ತಾ ಇದ್ದೇನೆ, ನೀನು ತಗೋ. ಇವರಂದರು, ಇಲ್ಲಪ್ಪ ನನಗೆ ಅದು ಮಾತ್ರ ಬಿಟ್ಬಿಡು, ಇನ್ನೇನಾದರೂ ಕೊಡು. ಅವಾಗಂದರು, ಅಪ್ಪ ರಾಮಯ್ಯ ಕೇಳು, ಇನ್ನು ಮುಂದೆ ಇರೋ ದುಡ್ಡು ಅದರಲ್ಲೇನೆ, ಯಾವುದಲ್ಲೂ ದುಡ್ಡಿಲ್ಲ, ನೀನು ತಗೊಂಬಿಡು, ನೀನು ನಂಬು ನೀನು ನನ್ನ ಸ್ನೇಹಿತ, ನೀನು ನಂಬು, ತಗೋ, ನೀನು ನಾಳೆ ಚೆನ್ನಾಗಿ ಬೆಳಿ ಹೋಗು ಅಂತ ಹೇಳಿದ್ರು. ಇವರಿಲ್ಲಪ್ಪ, ನಾನು ಅದೊಂದು ಬಿಟ್ಬಿಡು, ಇನ್ನೇನಾದರೂ ಮಾಡು ಅಂತ 2-3 ಸತಿ ಕೇಳಿದ್ರು. ಬಿಟ್ಟು ಆಗ್ಲಪ್ಪ, ನೀನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿರುವಾಗ ನಾನು ಬೇಡ, ಇನ್ನೊಂದು ಆಗಲಿ ನೋಡೋಣ, ಓಲ್ಟೀನ್ ಯಾವುದೋ ಒಂದು ಕಂಪ್ನಿ ಬರ್ತಾಯಿದೆ, ಅವ್ರಿಗೆ ಕೊಡ್ತೇನೆ, ನಿಮಗೆ ಒಂದು ಕೊಲಾಬ್ರೇಷನ್ ಮಾಡಿಸ್ಕೊಡ್ತೇನೆ ಅಂತ ಆಯಿತು. ಸೊ ಈ ಹ್ಯಾಡ್ 2 ಆಫರ್ಸ್. ಒನ್, ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡೋದು, ಇನ್ನೊಂದು ಬಾಟ್ಲಿಂಗ್ ಪ್ಲಾಂಟ್ ಶುರು ಮಾಡೋದು. ಇವರು ಇದನ್ನು ಬಿಟ್ಟರು, ಅದನ್ನು ತೊಗೊಂಡ್ರು. ಸಿ ದಿ ಕ್ವಶನ್ ಈಸ್, ವೇರ್ ಇಸ್ ಹಿಸ್ ಇನ್ನರ್ ಸ್ಟ್ರೆಂತ್ ವಾಸ್, ಹೌ ಹಿ ವಾಸ್ ದ ವಿಷನರಿ ಅಂತ. ಸಿ ದಟ್ ಈಸ್ ಹಿಸ್ ಇನ್ನರ್ ಸ್ಟ್ರೆಂತ್. ಔಟ್ಸೈಡ್ ಅದು ಕಾಣ್ತಾ ಇಲ್ಲ. ಇಮ್ಮಿಡಿಯೇಟಾಗಿ ಏನಾದ್ರು ಆಗಿದ್ರೆ ಅದಕ್ಕೆ ಮುಂಚೆ ಹೋಗ್ಬಿಟ್ರು ಅವರು, ಆದರೆ ಅದಕ್ಕೆ ಹೋಗಲಿಲ್ಲ. ಫಸ್ಟ್ ಆಫರ್ ವಾಸ್ ಟು ಹಿಮ್. ಎಲ್ಲರೂ 10 ಬಾರಿ ಕೇಳಿಸ್ಕೋಬೇಕು ಸರ್. ಈಗಿನ ಕಾಲಕ್ಕೂ ಕೂಡ ಏನು ಮಾಡಬೇಕು, ಏನು ಮಾಡಬಾರ್ದು ಇದರಲ್ಲಿ. ಅದರಿಂದಾಗಿ ಏನೇ ಕಷ್ಟ ಬಂದ್ರು ಕೂಡ ನೋಡಿ, ದೇವರು ಯಾವುದೂ ಅಂಥ ಕಷ್ಟ ತೋರಿಸಲಿಲ್ಲ. ಅದು ಅದೆಲ್ಲ ಪಾರಾಗ್ಬಿಟ್ಟು ಒಳ್ಳೇದಾಗಿದೆ ಹೊರ್ತು ಎಲ್ಲರೂ ಸಹಾಯ ಮಾಡುವಂಥದ್ದು ಆಯಿತು. ಇವತ್ತು ಚೆನ್ನಾಗಿ ಬೆಳ್ಕೊಂಡು ಬಂತು. ಆ ಬುನಾದಿ ದಟ್ ಫೌಂಡೇಶನ್ ಇದೆಯಲ್ಲ, ಸೀಡು, ಒಳ್ಳೆ ಸೀಡಿಂದ ಇದೆಲ್ಲ ಬೆಳೀತು. ತಂದೆಯವ್ರ ಲೆಗಸಿಯನ್ನು ಮುಂದುವರಿಸುವಂಥ ಹೊಣೆಗಾರಿಕೆ ಅದು. ನೀವೇನು ಕೇಳಿ ಮಾಡಿ ತೆಗೆದುಕೊಂಡಿದ್ದಲ್ಲ. 25ನೇ ವಯಸ್ಸಿನಲ್ಲಿ ನಿಮ್ಮ ಹೆಗಲಿಗೆ ಹೊಣೆಗಾರಿಕೆ ಬಂತು. ವೈದ್ಯಕೀಯ, ಎಂಜಿನಿಯರಿಂಗು, ಮ್ಯಾನೇಜ್ಮೆಂಟು, ಕಾನೂನು, ಒಂದೆರಡಲ್ಲ, ನೀವು 10 ಸಂಸ್ಥೆಗಳನ್ನ ಬೆಳೆಸಿದ್ರಿ. ನಿಮಗೆ ಯಾವ ಸಂಸ್ಥೆನ ಬೆಳೆಸುವಾಗ ಭಾಳ ಚಾಲೆಂಜ್ ಅಂತ ಅನ್ನಿಸ್ತು, ಮತ್ತು ಅದನ್ನು ಹೇಗೆ ನಿಭಾಯಿಸಿದ್ರಿ? ಸ್ವಾಮಿ, ನಮಗೆ ಸತ್ಯ ಹೇಳಬೇಕಾದ್ರೆ ಮೆಡಿಕಲ್ ಕಾಲೇಜ್ ಶುರು ಮಾಡಿದಾಗ ಇಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದು ನಾನು ಸತ್ಯಾಂಶ ಹೇಳಬೇಕಾದ್ರೆ ಅಂಥ ಚಾಲೆಂಜು ಇಡೀ ನಮ್ಮ ಕಂಟ್ರಿನಲ್ಲಿ ಆಗಿಲ್ಲ. ಅಂಥ ಚಾಲೆಂಜ್ ನಾವು ದಾಟ್ಕೊಂಡು ಬಂದಿದ್ದೇವೆ. ಅದನ್ನು ಉದಾಹರಣೆ ಹೇಳ್ತೇವೆ. 65ವರೆಗೂ ಒಂದು 2-3 ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದರು. ಅದಾದಮೇಲೆ ತದನಂತರ ಯಾರೂ ಕೊಟ್ಟಿರಲಿಲ್ಲ. 79ರಲ್ಲಿ ನಮಗೆ ಸರ್ಕಾರದವರು ದೇವರಾಜ ಅರಸರು ಕೊಟ್ಟರು. ಅಂದರೆ ಆಲ್ಮೋಸ್ಟ್ ಅಬೌಟ್ 15 ಇಯರ್ಸ್ ಆಗಿತ್ತು. ಸೊ ದೇ ವಾಸ್ ಲಾಟ್ ಆಫ್ ಅಪೋಸಿಷನ್ ಇತ್ತು.
ಏನಪ್ಪ ಯಾಕೆ ಕೊಟ್ಟರು, ವಾಟ್ ಇಸ್ ದ ರೀಸನ್. ಸ್ವಲ್ಪ ಕೆಲವರಿಗೆ ಯಾಕೆ ಬೇಕಾಯ್ತಿದ್ದು, ಅದು ಬೆಂಗಳೂರಿನಲ್ಲಿ ಬಿಕಮ್ ಅವ್ರ ಕಾಂಪಿಟರ್ಸ್, ಸ್ವಲ್ಪ ಕೆಲವರಿಗೆಲ್ಲ ಇತ್ತು ಅವೆಲ್ಲ. ಅದನ್ನು ನಾವು ಪ್ರಾರಂಭ ಮಾಡಿದ್ಮೇಲೆ ಸ್ವಲ್ಪ ದೇ ವಾಸ್ ಅ ಲಾಟ್ ಆಫ್ ಅಪೋಸಿಷನ್ ಫ್ರಮ್ MCI ಆವಾಗ ಮೋಸ್ಟ್ ಪವರ್ಫುಲ್ ಸ್ಟೇಟ್ ಗೌರ್ಮೆಂಟು. ಇವರಂದರು 5 ವರ್ಷದಲ್ಲಿ ನಾವು ಕೊಡ್ತಾ ಇದ್ದೇವೆ KC ಜನರಲ್ ಹಾಸ್ಪಿಟ್ಲು, 5 ವರ್ಷ ಆದಮೇಲೆ ನಾವು ತೊಗೊಂಡ್ಬಿಡ್ತೇವೆ, ನೀವು ಕೊಟ್ಟಬೇಕು. ಅದು ಅಂಡರ್ಟೇಕಿಂಗ್ ಕೊಟ್ಟರು. 5 ವರ್ಷದಲ್ಲಿ ನಾನು ಹೋಗ್ಬಿಟ್ಟು ರಾಮಕೃಷ್ಣ ಹೆಗಡೆ ಅವ್ರು ಚೀಫ್ ಮಿನಿಸ್ಟರ್ ಅವ್ರಿಗೆ ಹೇಳಿದೆ, ಸ್ವಾಮಿ 5 ವರ್ಷ ಸಮಯ ಆಯಿತು, ನಿಮ್ಗೆ ವಾಪಸ್ ಕೊಡ್ತಾಯಿದೆ ಅಂತ. ಏನಪ್ಪ ಯಾಕೆ ಕೊಡ್ತಾಯಿದ್ದೆ, ನಾನು ಕೇಳಿದೆ ನಿಮಗೆ ಕೊಡು ಅಂತ. ಯಾಕಪ್ಪ ಮಾಡ್ತಿದ್ದೆ ನೀನು ಅಂತಂದರು. ರಾಚೇನವ್ರು ಯಾಕಪ್ಪ ಮಾಡ್ತಿದ್ದೆ ನೀನು. ಸ್ವಾಮಿ ನಮ್ಮ ಅಂಡರ್ಟೇಕಿಂಗ್ ಕೊಟ್ಟಿದ್ದೇನೆ, ನಾವು ನಿಮ್ಮದೆಲ್ಲ ಬಿಟ್ಕೊಡ್ತಾಯಿದ್ದೇವೆ, ನೀವು ಸ್ವೀಕಾರ ಮಾಡಿ, ನೀವು ಅದನ್ನು ವಾಪಸ್ ತೊಗೊಳ್ಳಿ, ನಮ್ಮ ಹಾಸ್ಪಿಟ್ಲ್ ನಾವು ಶುರು ಮಾಡಿದ್ರೆ ಕಷ್ಟ ಸುಖ ನಾವು ನಡ್ಸ್ಕೊಂಡು ಹೋಗ್ತೀವಿ ಅಂತಂದು. ಅವ್ರು ಆಶ್ಚರ್ಯಬಿಟ್ಟು ನಾನು ಹೇಳಿದೆ, ನೋಡಿ ಅಂಬೇಡ್ಕರ್ ಪಾಪ ಅವ್ರಿಗೂ ಪ್ರಾರಂಭ ಮಾಡಿದ್ದಾರೆ, ಕೊಡಿ ಅವರಿಗೆ, ನಂದೇನಿಲ್ಲ ಅಪ್ಪ, ಅವೆಲ್ಲ ಬಿಡು, ನೀನು ಯಾಕೆ ಬಿಡ್ತೀಯ, ಅವ್ರು ಇರ್ತಾರೋ ಇಲ್ಲೋ, ನಿನ್ನ ನೋಡ್ಕೊ ನೀನು ಅಂತಂದರು. ಇಲ್ಲ ಸ್ವಾಮಿ ನಾನು ಸಾಕು, ಇನ್ನು ನೀವೆಲ್ಲ ಸಹಾಯ ಮಾಡಿದ್ರಲ್ಲ ಅಷ್ಟೇ ಸಾಕು ನನಗೆ ಅಂತ ನಾನು 5 ವರ್ಷ ಕೊಟ್ಬಿಟ್ಟು ವಿ ಆರ್ ದ ಓನ್ಲಿ ಪೀಪಲ್ ಇನ್ ಕರ್ನಾಟಕ ಹೂ ಹ್ಯಾಸ್ ಗಿವನ್ ಬ್ಯಾಕ್ ದಿ ಹಾಸ್ಪಿಟಲ್ ಇನ್ ಕಮೋ. ಕೇಳೋ ಮೊದಲು ಸರ್ ಇವು ಇನ್ಕ್ಲೂಡಿಂಗ್ ಆಲ್ ಹಾಸ್ಪಿಟಲ್, ಯಾರ್ಯಾರು ಇವಾಗ ಏನು ಇನ್ನು ದಾವಣಗೆರೆ ಅದು ಚಿಟ್ಟೇರಿ ಹಾಸ್ಪಿಟ್ಲ್ ಅವರದ್ದು ಇವತ್ತೂ ಇದೆ, ಎಲ್ಲ ಹಾಸ್ಪಿಟಲ್ಗಳು ಅವ್ರ ಹತ್ರ ಇದೆ. ಬಟ್ ಇಲ್ಲಿ ನಾವು ಮಾತ್ರ ಇದನ್ನು ವಾಪಸ್ ಕೊಟ್ಟಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.